question paper questions on subsidiary books. So last year old question paper ಇದೆ. ಸೊ ಅದರಲ್ಲಿ ಸಬ್ಸಿಡರಿ ಬುಕ್ಸ್ ಕ್ವಶನ್ಸ್ ಅನ್ನ ಕೊಡ್ತಾ ಹೋಗಿದ್ದಾರೆ. ಸೊ ಸಬ್ಸಿಡರಿ ಬುಕ್ಸ್ ಅಂದ್ರೆ ಆಲ್ರೆಡಿ ನಿಮಗೆ ಮಾಡೋದು ಗೊತ್ತಿದೆ. ಪರ್ಚೇಸಸ್ ಬುಕ್, ಪರ್ಚೇಸಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್ ಅನ್ನ ಪ್ರಿಪೇರ್ ಮಾಡಿದ್ರೆ ಸಬ್ಸಿಡರಿ ಬುಕ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿದೆ. ಸೊ ಈ ಕ್ವಶನ್ ಪೇಪರ್ ಅಲ್ಲಿ ಅಕ್ಟೋಬರ್ 2019 ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 28. ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ prepare the proper subsidiary books. Prepare the proper subsidiary books. ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಅನ್ನು ಕೊಡ್ತಾ ಹೋಗಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಅನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಟ್ರಾನ್ಸಾಕ್ಷನ್ಸ್ ಅನ್ನು ನೋಡ್ಕೊಳ್ತಾ ಹೋದಾಗ ಅಲ್ಲಿ ಏನಾದರೂ ಪರ್ಚೇಸಸ್ಗೆ ರಿಲೇಟೆಡ್ ಇರುವಂತಹ ಎಂಟ್ರೀಸ್ ಇದ್ರೆ ಪರ್ಚೇಸಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ನು ಸೇಲ್ಸ್ಗೆ ರಿಲೇಟೆಡ್ ಇದ್ರೆ ಸೇಲ್ಸ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ಇನ್ನು ಪರ್ಚೇಸ್ ಆಗಿದ್ದು ರಿಟರ್ನ್ ಅನ್ನೋದೇನಾದರೂ ಕೊಟ್ಟಿದ್ರೆ ಅದರ ಪರ್ಚೇಸಸ್ ರಿಟರ್ನಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ದೆನ್ ಸೇಲ್ ಆಗಿದ್ದು ರಿಟರ್ನ್ ಆಗಿದ್ರೆ ಸೇಲ್ಸ್ ರಿಟರ್ನ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇದರಲ್ಲಿ ಲೆಡ್ಜರ್ ಪೋಸ್ಟಿಂಗ್ ಏನು ಮಾಡಿ ಅಂತ ಕೇಳಿಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಅನ್ಕೋಬೇಕು, ಸಬ್ಸಿಡರಿ ಬುಕ್ಸನ್ನು ಪ್ರಿಪೇರ್ ಮಾಡಿ ಅಂತ ಕೊಟ್ಟಾಗ 4 ಬುಕ್ಕನ್ನು ಪ್ರಿಪೇರ್ ಮಾಡ್ತೀವಿ. ಇನ್ ಕೇಸ್ ಪರ್ಟಿಕ್ಯುಲರ್ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ವಿತ್ ಲೆಡ್ಜರ್ ಪೋಸ್ಟಿಂಗ್, ಸೇಲ್ಸ್ ರಿಟರ್ನ್ ಬುಕ್ ವಿತ್ ಲೆಡ್ಜರ್ ಪೋಸ್ಟಿಂಗ್, ಆ ರೀತಿನಾದರೂ ನಿಮಗೆ 12 ಮಾರ್ಕ್ಸ್ ಕ್ವಶನಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಅಂತ ಹೇಳಿರೋದ್ರಿಂದ ಕ್ವಶನ್ ನೋಡಬೇಕು, ಯಾವ್ದು ಎಂಟ್ರೀಸ್ ಕೊಟ್ಟಿದ್ದಾರೆ ಅದರ ಮೇಲೆ ನಾವು ಬುಕ್ಸ್ ಅನ್ನ ಓಪನ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಎಂಟ್ರಿ ನೋಡಿ, 2019 July 1st ಪರ್ಚೇಸ್ ಗೂಡ್ಸ್ ಫ್ರಮ್ ಸುರೇಶ್ ₹7,000 ಗೂಡ್ಸ್ ಪರ್ಚೇಸ್ ಇದೆ. ಸೊ ಇಟ್ ಈಸ್ ಟೇಕನ್ ಅಂಡರ್ ದಿ ಪರ್ಚೇಸಸ್ ಬುಕ್. ದೆನ್ July 2nd ಬಾಟ್ ಫ್ರಮ್ ಕಾರ್ತಿಕ್ ₹4,500 ಆನ್ ಅಕೌಂಟ್ less 10% trade discount. So it is also bought anta ide. So bought means purchases entry. So same book alli entry ಮಾಡ್ತೀವಿ. purchases book alli ಇದನ್ನ entry ತಗೋಬೇಕು, ಬಟ್ 10% discount ಕೊಟ್ಟಿದ್ದಾರೆ, ಅದು ಮೈನಸ್ ಮಾಡಿಬಿಟ್ಟು ಹಾಕಬೇಕು. then next entry sold goods to ಅವಿನಾಶ್, sold ಇದೆ. ಸೊ ಸೇಲ್ಸ್ book alli entry ಮಾಡ್ಕೋಬೇಕು. return damaged goods to ಕಾರ್ತಿಕ್ ಅವರು ಏನು ಸಪ್ಲೈ ಮಾಡಿದ್ರಲ್ಲ, ಸೊ ಆ ಸಪ್ಲೈಯರ್ಗೆ ಏನಾಗಿದೆ, ಈಗ ರಿಟರ್ನ್ ಬಂದಿದೆ, ಕಾರ್ತಿಕ್ ಅವ್ರಿಗೆ ಗೂಡ್ಸ್ ರಿಟರ್ನ್ ಬಂದಿದೆ. ಸೊ ಗೂಡ್ಸ್ ರಿಟರ್ನ್ ಬಂದಿರೋದ್ರಿಂದ ಪರ್ಚೇಸಸ್ ರಿಟರ್ನ್ ಆಗುತ್ತೆ. ಮೇಲೆ ಪರ್ಚೇಸ್ ಬುಕ್ಕಲ್ಲಿ ಕಾರ್ತಿಕ್ ಅಂತ ಮೆನ್ಷನ್ ಮಾಡಿರ್ತೀವಿ. ಸೊ ಹಾಗಾಗಿ ಅದಕ್ಕೆ ರಿಲೇಟೆಡ್ ಇರೋದ್ರಿಂದ ಪರ್ಚೇಸಸ್ ರಿಟರ್ನ್ ಬುಕ್ಕಲ್ಲಿ ಇದನ್ನ ಎಂಟ್ರಿ ಮಾಡಬೇಕು. ದೆನ್ ಸೋಲ್ಡ್ ಗೂಡ್ಸ್ ಟು ಸುಮಾ, ಸೋಲ್ಡ್ ಇದೆ. ಸೊ ಸೇಲ್ಸ್ ಎಂಟ್ರಿ ರೆಕಾರ್ಡಿಂಗ್ ಅಂಡರ್ ದಿ ಸೇಲ್ಸ್ ಬುಕ್. ಕ್ರೆಡಿಟ್ ಸೇಲ್ಸ್ ಟು ರಾಜ್ ಆ್ಯಂಡ್ ಕಂಪನಿ. ಸೊ ಕ್ರೆಡಿಟ್ ಸೇಲ್ಸ್ ಇದೆ. ಸೊ ಕ್ರೆಡಿಟ್ ಅಂತ ಇದೆಲ್ಲ ತಗೋಬಹುದು. ಸೊ ಹಾಗಾಗಿ ಕ್ರೆಡಿಟ್ ಸೇಲ್ಸ್ ಏನಿದೆ ಅದು ಸೇಲ್ಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ಕ್ಯಾಶ್ ಅಂತ ಕೊಟ್ಟರೆ ಫರ್ನಿಚರ್, ಮಷಿನರಿ, ಫಿಕ್ಸ್ಡ್ ಅಸೆಟ್ಸ್ ಐಟಮ್ಸ್ ಕೊಟ್ಟರೆ ತಗೊಳಕ್ಕೆ ಬರಲ್ಲ. ನೆಕ್ಸ್ಟ್ ದುರ್ಗೇಶ್ ಬಾಟ್ ಫ್ರಮ್ ಅಸ್ ಆನ್ ಅಕೌಂಟ್. ಇಲ್ಲೇನಿದೆ ನೋಡಿ, ದುರ್ಗೇಶ್ ಬಾಟ್ ಫ್ರಮ್ ಅಸ್, ನಮ್ಮ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಬೇರೆಯವರಿಗೆ ಸೇಲ್ ಮಾಡಿದ್ದಾರೆ. ಸೊ ಇಲ್ಲೇನಾಗಿದೆ, ದುರ್ಗೇಶ್ ಬಾಟ್ ಫ್ರಮ್ ಅಸ್ ಆನ್ ಅಕೌಂಟ್ ಅಂತ ಇರುತ್ತಲ್ಲ, ಇದೇನಾಗುತ್ತೆ, ಈಗ ರಿವರ್ಸ್ ಎಂಟ್ರಿ ಆಗುತ್ತೆ. ಸೊ ಬಾಟ್ ಫ್ರಮ್ ಅಸ್ ಅಂತ ಇರೋದ್ರಿಂದ ಅದನ್ನು ಸೇಲ್ಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ದೆನ್ ಸೆಂಡ್ ಕ್ರೆಡಿಟ್ ನೋಟ್ ಟು ಸುಮಾ. ಸೊ ಕ್ರೆಡಿಟ್ ನೋಟ್ ಅಂದರೆ ಸೇಲ್ಸ್ ರಿಟರ್ನ್ ಆಗುತ್ತೆ. ಸೊ ಸೇಲ್ಸ್ ರಿಟರ್ನ್ ಸುಮಾ ಅನ್ನೋದು ಸೇಲ್ಸ್ ರಿಟರ್ನ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ದೆನ್ ಬಾಟ್ 10 units ಫ್ರಮ್ ಜೈರಾಮ್ ಟ್ರೇಡರ್ಸ್ ಆಫ್ ₹50 per unit. ಸೊ ಬಾಟ್ ಇದೆ. ಸೊ ಪರ್ಚೇಸ್ ಎಂಟ್ರಿ, ಸೊ ರೆಕಾರ್ಡಿಂಗ್ ಅಂಡರ್ ದಿ ಪರ್ಚೇಸಸ್ ಬುಕ್. ಸೊ 10 units into 50 per unit. 10 into 50 ಮಾಡಿದ್ರೆ ಟೋಟಲ್ ಆನ್ಸರ್ ಬರುತ್ತೆ. ರಿಟರ್ನ್ ಗೂಡ್ಸ್ ಟು ದುರ್ಗೇಶ್, ಮೇಲೆ ಸೇಲ್ಸಲ್ಲಿ ನಾವು ದುರ್ಗೇಶ್ ಅಂತ ಎಂಟ್ರಿ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಇದು ರಿಟರ್ನ್ ಬಂದಿರೋದ್ರಿಂದ ಸೇಲ್ಸ್ ರಿಟರ್ನ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ದೆನ್ ಸೆಂಟ್ ಡೆಬಿಟ್ ನೋಟ್ ಟು ಸುರೇಶ್. ಸೊ ಸುರೇಶ್ ಅನ್ನೋದು ಮೇಲೆ ಎಲ್ಲಿ ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ರಿ. ಸೊ ಸುರೇಶ್ ಅನ್ನೋದು ಮೇಲೆ ಪರ್ಚೇಸ್ ಬುಕ್ಕಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ಎಂಟ್ರಿ ಪರ್ಚೇಸಸ್ ರಿಟರ್ನಲ್ಲಿ ಬರುತ್ತೆ. ಪರ್ಚೇಸ್ ಫ್ರಮ್ ರಾಜು ₹3,000 ಗೂಡ್ಸ್ ಪರ್ಚೇಸ್ ಇದೆ. ಸೊ ಇಟ್ ಈಸ್ ಅ ಪರ್ಚೇಸ್ ಬುಕ್ ಎಂಟ್ರಿ ರೆಕಾರ್ಡಿಂಗ್ ಅಂಡರ್ ಪರ್ಚೇಸಸ್ ಬುಕ್. ಸೊ ಇಷ್ಟು ಎಂಟ್ರೀಸನ್ನು ಡಿವೈಡ್ ಮಾಡಿಕೊಂಡು ಫಸ್ಟ್ ನಾವೀಗ ಎಂಟ್ರೀಸನ್ನು ಪಾಸ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ಕೇಸ್ ಏನಾದರೂ ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಿ ಅಂತ ಕ್ವಶನಲ್ಲಿ ಕೇಳಿದರೆ ಮಾತ್ರ ಮಾಡಿ, ಕೇಳಿಲ್ಲ ಈ ಕ್ವಶನ್ ಪೇಪರಲ್ಲಿ. ಸೊ ಹಾಗಾಗಿ ಲೆಡ್ಜರ್ ಅಕೌಂಟ್ಸನ್ನು ಮಾಡುವಂಥದ್ದೇನಿಲ್ಲ. ಜಸ್ಟ್ ಸಬ್ಸಿಡರಿ ಬುಕ್ಸ್ನಷ್ಟೇ ನಾವೇನು ಮಾಡ್ತೀವಿ, ಈಗ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಸಬ್ಸಿಡರಿ ಬುಕ್ಸ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಬರೋದು ನಮಗೆ ಪರ್ಚೇಸಸ್ ಬುಕ್. ಫಸ್ಟ್ ಒನ್ ಸೊಲ್ಯೂಷನ್ ಆಲ್
subsidiary books. And then the first one, purchases book. So already ನಿಮಗೆ ಕಾಲಮ್ ಗೊತ್ತಿದೆ purchases book ಅಲ್ಲಿ ಏನು ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ purchase book ಅಲ್ಲಿ ತಗೊಳ್ಳೋಂತಹ ಎಂಟ್ರೀಸ್ ಗಳು ಫಸ್ಟ್ ಕಾಲಮ್ ಡೇಟ್ ಬರುತ್ತೆ. ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಇನ್ವಾಯ್ಸ್ ನಂಬರ್, then name of the suppliers, goods ಯಾರು ಸಪ್ಲೈ ಮಾಡ್ತಿದ್ದಾರೆ ಅವ್ರ ನೇಮ್ ಅನ್ನು ಹಾಕೋಬೇಕು. then LF ಕಾಲಮ್, next one amount in rupees ಕಾಲಮ್. ಸೊ ಇಷ್ಟು ನಮಗೆ ಬೇಕಾಗಿರುವಂತಹ ಕಾಲಮ್ಸ್. ಸೊ ನೇಮ್ ಆಫ್ ದಿ ಅಕೌಂಟ್ಸ್ ಕಾಲಮ್ ಅಂಡರಲ್ಲಿ ಸೊ ಸಪ್ಲೈಯರ್ಸ್ದು ಎಂಟ್ರಿ ಕ್ರೆಡಿಟ್ ಆಗುತ್ತೋ ಡೆಬಿಟ್ ಆಗುತ್ತೋ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀವಿ. ಸೊ ಪರ್ಚೇಸ್ ಅನ್ನೋದು ಡೆಬಿಟ್ ಇರುತ್ತೆ. ಸೊ ಸಪ್ಲೈಯರ್ಸ್ ನೇಮ್ ಏನಾಗುತ್ತೆ ಅಲ್ಲಿ ಕ್ರೆಡಿಟ್ ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ ಅಕೌಂಟ್ಸ್ ಟು ಬಿ ಕ್ರೆಡಿಟ್, ಅಕೌಂಟ್ಸ್ ಟು ಬಿ ಕ್ರೆಡಿಟೆಡ್. ಸೊ ಒನ್ ಬೈ ಒನ್ ಕ್ವಶನ್ ಪೇಪರ್ ಅನ್ನ ನೋಡ್ಕೊಳ್ತಾ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಎಂಟ್ರಿ ಪರ್ಚೇಸ್ ಗೂಡ್ಸ್ ಫ್ರಮ್ ಸುರೇಶ್ ಅಂತ ಇದೆ. ಸೊ ಸುರೇಶ್ ಎಂಟ್ರಿ ಪರ್ಚೇಸ್ ಬುಕ್ ಅಲ್ಲಿ ಬರುತ್ತೆ. ಡೇಟ್ 2019 ಜುಲೈ 1st, ಇನ್ವಾಯ್ಸ್ ನಂಬರ್ ಏನು ಕೊಟ್ಟಿಲ್ಲ. ಸೊ ಇನ್ವಾಯ್ಸ್ ನಂಬರ್ ಅಲ್ಲಿ ಏನು ತಗೊಳ್ಳೋಂಥದ್ದಿಲ್ಲ. ನೇಮ್ ಪರ್ಚೇಸ್ ಗೂಡ್ಸ್ ಫ್ರಮ್ ಸುರೇಶ್, ಫಸ್ಟ್ ಎಂಟ್ರಿ ಸುರೇಶ್, rupees 7,000. Then second entry bought from Karthik rupees 4,500 on account less 10% discount. Date July 2nd, Karthik and company, list price rupees 4,500 less 10% discount. Discount 10%. So list price total amount ಏನಿದೆ ಅದರ ಮೇಲೆ 10% ಅಪ್ಲೈ ಮಾಡ್ಕೋಬೇಕು. 4,500 into 10 divided by 100. 0 0 ಕ್ಯಾನ್ಸಲ್ ಮಾಡ್ತಾ ಬನ್ನಿ. 0 0 0 0 ಕ್ಯಾನ್ಸಲ್ ಆಗುತ್ತೆ. 450 into 1. So discount value 450 rupees. So 4,500 ಅಲ್ಲಿ 450 ಅನ್ನು ಮೈನಸ್ ಮಾಡಿ ರಿಮೈನಿಂಗ್ ಆನ್ಸರ್ 4,050 rupees. 4,500 ರೂಪಾಯಲ್ಲಿ 450 ಅನ್ನು ಮೈನಸ್ ಮಾಡಿದ್ರೆ ಆನ್ಸರ್ ಬಂದಿದ್ದು 4,050 rupees. Then next entry sold goods to ಅವಿನಾಶ್ rupees 4,500. sold ಇರೋದು ಸೇಲ್ಸ್ ಬುಕ್ ಅಲ್ಲಿ ಬರುತ್ತೆ. ರಿಟರ್ನ್ ಡ್ಯಾಮೇಜ್ ಗೂಡ್ಸ್ ಟು ಕಾರ್ತಿಕ್. ಸೊ ಕಾರ್ತಿಕ್ ಅನ್ನೋ ನೇಮ್ ಏನಿದೆ ಇಲ್ಲಿ, ಕಾರ್ತಿಕ್ ಅನ್ನೋದು ಪರ್ಚೇಸ್ ಬುಕ್ ಅಲ್ಲಿ ಬಂದಿದೆ. ಸೊ ಹಾಗಾಗಿ ಕಾರ್ತಿಕ್ ಗೂಡ್ಸ್ ಅನ್ನ ಈಗ ರಿಟರ್ನ್, ಕಾರ್ತಿಕ್ ಅವರಿಗೆ ಗೂಡ್ಸ್ ಅನ್ನ ರಿಟರ್ನ್ ಮಾಡಿದ್ದಾರೆ ಡ್ಯಾಮೇಜ್ ಇರೋದ್ರಿಂದ. ಸೊ ಹಾಗಾಗಿ ಇದು ಪರ್ಚೇಸಸ್ ರಿಟರ್ನ್ ಬುಕ್ ಅಲ್ಲಿ ಎಂಟ್ರಿ ಮಾಡುವಂತಹ ಎಂಟ್ರಿ ಇದೆ ಅದು. ಸೊ ಹಾಗಾಗಿ ಅದನ್ನ ಪರ್ಚೇಸಸ್ ರಿಟರ್ನ್ ಬುಕ್ ಅಲ್ಲಿ ಎಂಟ್ರಿ ಮಾಡಿ. ಸೊ ಸೆಕೆಂಡ್ ಒನ್ ಬುಕ್ ಅನ್ನು ಓಪನ್ ಮಾಡೋಣ. ಪರ್ಚೇಸಸ್ ಜರ್ನಲ್ return book. So it is also known as return outward book. First column date, debit note number, name of the suppliers, LF column, and amount in rupees column. Date, debit note, name of the suppliers. So purchase return ಅನ್ನೋದು ಕ್ರೆಡಿಟ್ ಎಂಟ್ರಿ ಆಗಿರುತ್ತೆ. ಸೊ ಅದಕ್ಕೆ ರಿವರ್ಸ್ ಆಗಿ ಸಪ್ಲೈಯರ್ಸ್ ಏನಾಗುತ್ತೆ ಡೆಬಿಟ್ ಎಂಟ್ರಿ ಬರುತ್ತೆ. ಸೊ ಇಲ್ಲಿ ಅಕೌಂಟ್ಸ್ ಟು ಬಿ ಡೆಬಿಟೆಡ್ ಅಂತ ಹೇಳ್ಬಿಟ್ಟು ಹಾಕೊಂಡು LF column and amount in rupees column.
ಸೇಲ್ಸ್ ಜರ್ನಲ್ ಬುಕ್ first column date, invoice number, name of the customers, within bracket, accounts to be, ಸೇಲ್ಸ್ ಅನ್ನೋದು ಏನಾಗಿರುತ್ತೆ ಆಲ್ವೇಸ್ ಕ್ರೆಡಿಟ್ ಎಂಟ್ರಿ ಆಗಿರುತ್ತೆ. ಸೊ ಕಸ್ಟಮರ್ಸ್ ನೇಮ್ ಏನಾಗಬೇಕು ಇಲ್ಲಿ ಡೆಬಿಟ್ ಎಂಟ್ರಿ ಆಗಿರುತ್ತೆ. ಡೆಬಿಟ್ LF ಕಾಲಮ್ ಅಮೌಂಟ್ ಇನ್ ರುಪೀಸ್ ಕಾಲಮ್. ಲಾಸ್ಟ್ ಇನ್ನೊಂದು ಬುಕ್ ಇದೆ ಅದನ್ನ ಓಪನ್ ಮಾಡ್ಕೊಂಡ್ಬಿಡೋಣ, ಡೈರೆಕ್ಟ್ ಆಗಿ ಎಂಟ್ರೀಸ್ ಪಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಒನ್ ಫೋರ್ತ್ ಒನ್ ಸೇಲ್ಸ್ returns book. So it is also known as return inward book. Return inward book. First column date, second column credit note number. Next, name of the customers. So ಇಲ್ಲಿ ಸೇಲ್ಸ್ ರಿಟರ್ನ್ ಎಂಟ್ರಿ ಅನ್ನೋದು ಡೆಬಿಟ್ ಎಂಟ್ರಿ ಆಗಿರುತ್ತೆ. ಸೊ ಹಾಗಾಗಿ ನೇಮ್ ಆಫ್ ದಿ ಕಸ್ಟಮರ್ ಎಂಟ್ರಿ ಕ್ರೆಡಿಟ್ ಎಂಟ್ರಿ ಆಗಿರುತ್ತೆ. ಇನ್ ಬ್ರಾಕೆಟ್ ಅಕೌಂಟ್ಸ್ ಟು ಬಿ ಕ್ರೆಡಿಟೆಡ್. LF ಅಮೌಂಟ್ ಇನ್ ರುಪೀಸ್. ಓಕೆ, ಇಷ್ಟು ನಮಗೆ ಬೇಕಾಗಿರುವಂಥ ಕಾಲಮ್ಸ್. ಫಸ್ಟ್ ಟು ಎಂಟ್ರೀಸ್ ಅನ್ನ ಪಾಸ್ ಮಾಡಿದ್ದೀವಿ ಆಲ್ರೆಡಿ. ನೆಕ್ಸ್ಟ್ ಥರ್ಡ್ ಎಂಟ್ರಿ ನೋಡಿ, July 4 sold goods to Avinash, sales entry, date 2014, July 4, name Avinash, sales book ಅಲ್ಲಿ Avinash entry ಮಾಡಿ rupees 4500. next entry July 7, return damaged goods to Karthik. so ಇಲ್ಲಿ ಸಪ್ಲೈಯರ್ ಯಾರಿದ್ದಾರೆ, ಕಾರ್ತಿಕ್ ಇದ್ದಾರೆ. ಸೊ ಕಾರ್ತಿಕ್ ಇಂದ ಪರ್ಚೇಸ್ ಮಾಡ್ಕೊಂಡಿದ್ದು 4500 ರೂಪಾಯಿ ಇತ್ತು. ಸೊ ಈಗ ಡ್ಯಾಮೇಜ್ ಗೂಡ್ಸ್ ಅನ್ನ ರಿಟರ್ನ್ ಮಾಡಿದರೆ ಎಷ್ಟು ರೂಪಾಯಿದು 500 ರೂಪಾಯಿ ರಿಟರ್ನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿದ್ದು ರಿಟರ್ನ್ ಕೊಡಬೇಕಾಗಿದ್ದು ಪರ್ಚೇಸಸ್ ರಿಟರ್ನ್ ಬುಕ್ ಅಲ್ಲಿ. ಸೊ ಕಾರ್ತಿಕ್ ನೇಮ್ ಅನ್ನ ಹಾಕಿ ಅಮೌಂಟ್ ಅನ್ನ ಎಂಟ್ರಿ ಕೊಡಿ. ಕಾರ್ತಿಕ್ rupees 500, ಡೇಟ್ July 2019, July 7. Next, July 10, sold goods to Suma. It is relating to the sales book. So recording under sales book entry, name, customer name, Suma, rupees 4000. Next, July 15, credit sales to Raj and Company. ಸೊ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೇಲ್ಸ್ ರಿಲೇಟೆಡ್ ಇರೋದ್ರಿಂದ ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. July 15 ಕ್ರೆಡಿಟ್ ಸೇಲ್ಸ್ ಟು Raj and Company, rupees 1500. Then next entry July 18, Durgesh bought from us on account rupees 5000. ಸೊ ಬಾಟ್ ಫ್ರಮ್ ಅಸ್ ಅಂತ ಇದ್ದಾಗ ಇದು ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಆಗಲ್ಲ, ರಿವರ್ಸ್ ಎಂಟ್ರಿ ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಆಗುತ್ತೆ. July 18, ದುರ್ಗೇಶ್ rupees 5000. Next entry July 20, send a credit note to Suma. ಸುಮಾಂಗೆ ಏನಿದೆ ಕ್ರೆಡಿಟ್ ನೋಟ್ ಅನ್ನ ಸೆಂಡ್ ಮಾಡಿದೀವಿ ಅಂತ ಕೊಟ್ಟಿದ್ದಾರೆ. ಸೊ ಕ್ರೆಡಿಟ್ ನೋಟ್ ಅಂದ್ರೆ ಏನಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಮಗೆ, ರಿಟರ್ನ್ ಬಂದಿರೋದು ಅಂತ ಗೊತ್ತಾಗುತ್ತೆ. ಸೊ ರಿಟರ್ನ್ ಬಂದಿರೋದ್ರಿಂದ ಅದನ್ನ ಸೇಲ್ಸ್ ರಿಟರ್ನ್ ಬುಕ್ ಅಲ್ಲಿ ಎಂಟ್ರಿ ಮಾಡಬೇಕು. ನೇಮ್ ಸುಮಾ, rupees 200, date 2019, July 20. Next, July
23rd bought 10 units from Jairam Traders rupees 50 per unit. So purchases entry recording under purchases book. Jairam Traders 10 units into 50 per unit. So 10 units goods ಅನ್ನು ತಗೊಳ್ತಾ ಇದ್ದಾರೆ. 1 unit ಗೆ 50 rupees. So 10 into 50 rupees 500. The next entry date 23rd over, then date 25 return goods by Durgesh. Durgesh ಅವರಿಂದ goods return ಬಂದಿದೆ. So goods return ದುರ್ಗೇಶ್ ಅವರಿಂದ ಇರೋದ್ರಿಂದ ಅದೇನಾಗುತ್ತೆ ಈಗ ಸೇಲ್ಸ್ ರಿಟರ್ನ್ ಆಗುತ್ತೆ. ಸೊ ಸೇಲ್ಸ್ ರಿಟರ್ನ್ ಎಂಟ್ರಿ July 25th ದುರ್ಗೇಶ್ rupees 1000. ನೆಕ್ಸ್ಟ್ ಎಂಟ್ರಿ ಸೆಂಡ್ ಡೆಬಿಟ್ ನೋಟ್ ಟು ಸುರೇಶ್. ಸೊ ಸುರೇಶ್ ಅನ್ನೋ ನೇಮ್ ಇಲ್ಲಿ ಪರ್ಚೇಸ್ ಬುಕ್ ಅಲ್ಲಿ ಬಂದಿದೆ. ಸೊ ಡೆಬಿಟ್ ನೋಟ್ ಅಂತಾನು ಕೊಡ್ಬೋದು, ಇಲ್ಲ ರಿಟರ್ನ್ ಅಂತನಾದ್ರೂ ಕೊಡ್ಬೋದು. ಸೊ ಡೆಬಿಟ್ ನೋಟ್ ಅನ್ನೋದು ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ ನಾವು? ಡೆಬಿಟ್ ನೋಟ್ ಅನ್ನ ಪರ್ಚೇಸ್ ರಿಟರ್ನ್ ಅಲ್ಲಿ ಯೂಸ್ ಮಾಡಿ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಸುರೇಶ್ಗೆ ಡೆಬಿಟ್ ನೋಟ್ ಅನ್ನ ಕಳಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಸುರೇಶ್ ಅವ್ರಿಗೆ ಡೆಬಿಟ್ ನೋಟ್ ಬಂದಿದೆ ಅಂದ್ರೆ ಅದೇನಂತ ಅರ್ಥ ಮಾಡ್ಕೋಬೇಕೀಗ, ಗೂಡ್ಸ್ ರಿಟರ್ನ್ ಬಂದಿದೆ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಅದೇನಾಗುತ್ತೆ ಈಗ ಪರ್ಚೇಸಸ್ ರಿಟರ್ನ್ ಆಗುತ್ತೆ. ಸೊ ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಎಂಟ್ರಿ ತಗೊಳ್ರಿ. ಡೇಟ್ 28 ಸುರೇಶ್ rupees 500. Then last entry purchased from Raju rupees 3000. Purchases book entry date 31st May Rajiv rupees 3000. So okay, question ಅಲ್ಲಿ ಕೊಟ್ಟಿದ್ದು 12 ಟ್ರಾನ್ಸಾಕ್ಷನ್ಸ್ ಇದೆ. ವೆರಿಫಿಕೇಶನ್ ಮಾಡ್ಕೊಳ್ರಿ ಒಂದ್ಸರಿ ಕರೆಕ್ಟ್ ತಗೊಂಡಿದೀವ, ಯಾವ್ದಾದ್ರು ಬಿಟ್ಟಿದೀವ ಅಂತ. 1 2 3 4 5 6 7 8 9 10 11 12 ಎಂಟ್ರೀಸು ತೊಗೊಂಡಾಯ್ತು. ಸೊ ಹಾಗೆ ಮತ್ತೆ ಬ್ಯಾಲೆನ್ಸ್ ತೊಗೊಳೋದು ಯಾವುದು ಎಂಟ್ರೀಸ್ ಇದೆ. ಇವಾಗ ಏನು ಮಾಡಬೇಕು, ಒನ್ ಬೈ ನೀಟಾಗಿ ಟೋಟಲನ್ನು ತಗೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ಪರ್ಚೇಸ್ ಬುಕ್ ಟೋಟಲ್ ಅಮೌಂಟ್ 14,550. ಟೋಟಲ್ ಅಂತ ನೇಮ್ ಕೊಡಿ, 14,550. ನೆಕ್ಸ್ಟ್ purchases return rupees 500 plus 500 total 1000 total. Next sales book 4,500 plus 4,000 plus 1,500 plus 5,000 total amount 15,000. Total. Then last one 200 plus 1,000 total 1,200 rupees. Sales return book total amount 1,200. Okay, 12 marks question ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್ ನಿಮಗೆ ಈಸಿಯಾಗಿ ತಗೋಬಹುದು. ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಸಬ್ಸಿಡರಿ ಬುಕ್ಸನ್ನು ನೀಟಾಗಿ ಲೆಡ್ಜರ್ ಪೋಸ್ಟಿಂಗ್ ಮಾಡೋದು ಕೂಡ ಈಸಿ ಇದೆ. ಹಾಗಾಗಿ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆರಾಮಾಗಿ ಈಸಿಯಾಗಿ 12 ಮಾರ್ಕ್ಸ್ ಕ್ವಶನಿಗೆ ಅಟೆಂಡ್ ಮಾಡಬೇಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಮಿಡ್ ಟರ್ಮಲ್ಲಿ ಕೊಟ್ಟಿರುವಂತಹ 2019 ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂತಹ ಕ್ವಶನ್ ನಂಬರ್ 28 ಬಂದಿರುವಂತಹ ಸಬ್ಸಿಡರಿ ಬುಕ್ಸ್ ಏನೇನಿದೆ ಅದನ್ನೆಲ್ಲದನ್ನು ನಾವು ಈ ಕ್ಲಾಸಲ್ಲಿ ಸಾಲ್ವನ್ನು ಮಾಡ್ತಾ ಬಂದಿದ್ದೀವಿ. ನೆಕ್ಸ್ಟ್ ಕ್ವಶನು ಇನ್ನೊಂದು ಕ್ವಶನ್ ಪೇಪರ್ ಇದೆ, ಅದರಲ್ಲಿ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಆ್ಯನ್ಯುವಲ್ ಎಕ್ಸಾಮ್ February 2019 question number 21. This question it's 6 marks question. ಅವಾಗಲೇ ಮಾಡಿಸಿದ್ವಲ್ಲ ಅದು 12 ಮಾರ್ಕ್ಸ್ ಕ್ವಶನ್ನು, ಇದು ನಿಮಗೆ 6 ಮಾರ್ಕ್ಸಲ್ಲಿ ಬಂದಿರುವಂಥ ಕ್ವಶನ್. ಸೊ ಕ್ವಶನ್ ಏನೇನಿದೆ ನೋಡ್ತಾ ಹೋಗೋಣ. Question number 21. Enter the following transactions in the books of purchases of Jain Traders. So purchase book ಅಲ್ಲಿ Jain Traders ಕಂಪ್ನಿಯವ್ರದ್ದು ಟ್ರೇಡರ್ಸ್ ಅವ್ರದ್ದು ಎಂಟ್ರೀಸನ್ನು ಪಾಸ್ ಮಾಡಿ ಅಂತ ಕೊಟ್ಟಿದ್ದಾರೆ.
ಸೊ ಕಸ್ಟಮರ್ಸ್ ಯಾರಿದ್ದಾರೆ, ಸಾರಿ ಸಪ್ಲೈಯರ್ಸ್ ಯಾರಿದ್ದಾರೆ ಅಂತ ನೋಡ್ತಾ ಹೋಗೋಣ. 2018 Jan 1st transactions, first one purchased goods from Mr. Suresh rupees 10,000. So goods purchase ಇದೆ, so entry ತಗೋಬೇಕಾಗ್ತದೆ ಸುರೇಶ್ ಅಕೌಂಟ್. Then credit purchase from Mr. Santosh less 10% trade discount rupees 20,000. So ಇಲ್ಲಿ ಕೂಡ ಸಂತೋಷ್ ನೇಮ್ ಅನ್ನು ತಗೊಂಡ್ಬಿಟ್ಟು 20,000 into 10% ಡಿಸ್ಕೌಂಟ್ ಅನ್ನು ಮೈನಸ್ ಮಾಡಿ ಆನ್ಸರ್ ಅನ್ನು ಕೊಡಬೇಕು. ದೆನ್ ಪರ್ಚೇಸ್ ಫ್ರಮ್ ಮಹೇಶ್ ಟ್ರೇಡರ್ಸ್, ಸೊ ಮಹೇಶ್ ಅಕೌಂಟ್ ಅನ್ನು ಕೂಡ ಎಂಟ್ರೀಸ್ ಮಾಡಬೇಕು ಪರ್ಚೇಸ್ ಬುಕ್ ಅಲ್ಲಿ. ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸ್ಟರ್ ಸತೀಶ್ ನೇಮ್ ಅನ್ನು ಎಂಟ್ರಿ ಮಾಡಬೇಕು rupees 15,000. ದೆನ್ ಬಾಟ್ ಗೂಡ್ಸ್ ಫ್ರಮ್ ಗಿರೀಶ್ for less 5% trade discount rupees 28,000. So trade discount 5% ಇದೆ, so 5% trade discount ಅನ್ನು ಮೈನಸ್ ಮಾಡಿಬಿಟ್ಟು ಉಳಿದಿರೋ ಆನ್ಸರ್ ಅನ್ನು ಕೊಡಬೇಕಾಗುತ್ತೆ. ಸೊ ಇಷ್ಟು ನಮಗೆ 6 ಮಾರ್ಕ್ಸ್ ಅಲ್ಲಿ ಕೊಡುವಂತಹ ಕ್ವಶನ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಪರ್ಚೇಸ್ ಆದರೂ ಕೇಳ್ತಾರೆ, ಇಲ್ಲ ಸೇಲ್ಸ್ ಆದರೂ ಬುಕ್ ಅನ್ನು ಪ್ರಿಪೇರ್ ಮಾಡೋದಕ್ಕೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನಿಮಗೆ. ಸೊ ಆನ್ಸರ್ ಮಾಡ್ತಾ ಹೋಗೋಣ. ಆಲ್ರೆಡಿ ನಾನು ಪರ್ಚೇಸ್ ಬುಕ್ ಫಾರ್ಮೆಟ್ ಅನ್ನು ಹಾಕೊಂಡಿದ್ದೀನಿ. ಡೇಟ್, ಡೆಬಿಟ್ ನೋಟ್ ನಂಬರ್, ನೇಮ್ ಆಫ್ ದಿ ಸಪ್ಲೈಯರ್ಸ್ ಮೀನ್ಸ್ ಅಕೌಂಟ್ಸ್ ಟು ಬಿ ಕ್ರೆಡಿಟೆಡ್, ನೆಗ್ಲೆಕ್ಟ್ ಕಾಲಮ್ ಅಂಡ್ ಅಮೌಂಟ್ ಇನ್ rupees ಕಾಲಮ್. ಸೊ ಫಸ್ಟ್ ಎಂಟ್ರಿ 2018 Jan 1st purchase goods from Mr. Suresh. ಸೊ ಇಲ್ಲಿ ಸಪ್ಲೈಯರ್ ನೇಮ್ ಅನ್ನ ಎಂಟ್ರಿ ತಗೊಂಡ್ರೆ ಸಾಕು, ಮಿಸ್ಟರ್ ಸುರೇಶ್ rupees 10,000. Then Jan 9 credit purchases from Mr. Suresh, Mr. Santosh. So ಇದರಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಟ್ರೇಡ್ ಡಿಸ್ಕೌಂಟ್. ಸೊ ಫಸ್ಟ್ ಟೋಟಲ್ ಪ್ರೈಸ್ ಅನ್ನು ಎಂಟ್ರಿ ತಗೊಳ್ಳಿ 20,000 ಲೆಸ್ 10% ಟ್ರೇಡ್ ಡಿಸ್ಕೌಂಟ್ 20,000 into 10 divided by 100 ಮಾಡಿಕೊಂಡ್ರೆ ಆನ್ಸರ್ 2,000 ಬರುತ್ತೆ. ಈ 2,000 ಅನ್ನು 20,000 ಅಲ್ಲಿ ಮೈನಸ್ ಮಾಡಿ ರಿಮೈನಿಂಗ್ 18,000 ರೂಪಾಯಿಯನ್ನು ಕೊಡಿ. ಟೋಟಲ್ ಸಪ್ಲೈಯರ್ಸ್ ಈಗ ಅಮೌಂಟ್ ಹೇಳಿದ್ರು ಎಷ್ಟು, ಸಂತೋಷ್ ಅವರು 20,000 ಅಂತ ಹೇಳಿದ್ದಾರೆ. ಬಟ್ ಎಲ್ಲ ತೊಗೊಂಡು ಆದ್ಮೇಲೆ ಏನು ಮಾಡಿದ್ರು, ಒಂದು 10% ಡಿಸ್ಕೌಂಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು 10% ಅಮೌಂಟ್ ಅನ್ನು ರೆಡ್ಯೂಸ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಸೊ ಹಾಗಾಗಿ 20,000 ಅಲ್ಲಿ 2,000 ಮೈನಸ್ ಮಾಡಿದ್ರೆ ಇನ್ನು ಸಪ್ಲೈಯರ್ಗೆ ಕೊಡಬೇಕಾಗಿರೋ ಅಮೌಂಟ್ ಎಷ್ಟಾಯಿತು, 18,000 ಆಯಿತು. ದೆನ್ Jan 11th purchase from Mahesh Traders rupees 8,000. Next entry Jan 16th purchase goods from Mr. Satish rupees 15,000. Next entry Jan 26th bought goods from Girish rupees 28,000 less 5% trade discount 28,000 into 5 divided by 100. So 28,000 into 5 by 100 ಮಾಡ್ಕೊಂಡು ನಾವು ಆನ್ಸರ್ ಬರೋದು 1,400 rupees. 28,000 ಅಲ್ಲಿ 1,400 ಅನ್ನು ಮೈನಸ್ ಮಾಡಿ ರಿಮೈನಿಂಗ್ ಆನ್ಸರ್ 26,600. ಸೊ ಇಷ್ಟು ನಮಗೆ ಕೊಟ್ಟಿರುವಂಥ ಎಂಟ್ರೀಸ್ ಇದೆ. ಲಾಸ್ಟಿಗೆ ಎಷ್ಟು ಬರುತ್ತೆ ಟೋಟಲ್ ಅನ್ನು ಮಾಡ್ಕೊಂಡ್ಬಿಟ್ಟು ಟೋಟಲ್ ಅಂತ ನೇಮ್ ಕೊಡು. 10,000 plus 18,000 plus 8,000 plus 15,000 plus 26,600 total amount 77,600. ಟೋಟಲ್ ಅನ್ನು ಕೊಟ್ಬಿಟ್ಟು ಲಾಸ್ಟ್ ಒಂದು ಲೈನ್ ಹಾಕಿಬಿಟ್ಟು ಅಕೌಂಟನ್ನು ಕ್ಲೋಸ್ ಮಾಡಿ 6 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ ಪರ್ಚೇಸಸ್ ಬುಕ್. ಓಕೆ, ನೆಕ್ಸ್ಟ್ ಕ್ವಶನ್ ಫಸ್ಟ್ PU ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಇದು. ಸೊ ಇದರಲ್ಲೂ ಕೂಡ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಫೆಬ್ರವರಿ 2020.
ಇದರಲ್ಲೂ ಕೂಡ ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಪ್ರಿಪೇರ್ ಪರ್ಚೇಸ್ ಬುಕ್ ಫ್ರಮ್ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್, ಕೆಲವೊಂದು ಟ್ರಾನ್ಸಾಕ್ಷನ್ಸನ್ನು ಕೊಟ್ಬಿಟ್ಟು ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಕೂಡ ಅದರಲ್ಲೂ ಕೂಡ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ಟ್ರೇಡರ್ಸ್ ನೇಮ್ ಏನು ಕೊಟ್ಟಿಲ್ಲ, ಟ್ರೇಡರ್ ನೇಮ್ ಏನು ಕೊಟ್ಟಿಲ್ಲ ಅಂದರೆ ಪರ್ಚೇಸ್ ಬುಕ್ ಅಂತ ಇಲ್ಲಿ ತಗೊಂಡ್ಬಿಟ್ಟು ನೀಟಾಗೆಲ್ಲ ಕಾಲಮ್ಸ್ ಅನ್ನು ಹಾಕೊಳ್ರಿ. ಇದೆ. ಕ್ವಶನ್ ನಂಬರ್ 20, ಆನ್ಯುವಲ್ ಎಕ್ಸಾಮ್ ಫೆಬ್ರವರಿ 2020. ಇವಾಗ ಮಾಡಿದ್ದು 2019 ಆಯಿತು. ಇವಾಗ ಮಾಡ್ತಾ ಇರೋದು 2020 ಫೆಬ್ರವರಿ ಬಂದಿರುವಂಥ ಕ್ವಶನ್ ಇದು. ಕ್ವಶನ್ ನಂಬರ್ 20, 6 ಮಾರ್ಕ್ಸ್ ಕ್ವಶನ್. 6 marks question. So first entry 2019 May 1st, purchased an accountancy textbook from Kiran at 120 each per book less 5% discount. So ಇಲ್ಲಿ ಕಿರಣ್ ಅನ್ನೋ ಸಪ್ಲೈಯರ್ ಕಡೆಯಿಂದ ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಅನ್ನು ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಟೋಟಲ್ ಪರ್ಚೇಸ್ ಮಾಡ್ಕೊಳ್ತಾ ಇರೋದು 120 10 ಬುಕ್ಸ್ ಅನ್ನು ತಗೊಳ್ತಿದ್ದಾರೆ. ಪರ್ ವ್ಯಾಲ್ಯೂ 120 ಇದೆ. ಸೊ 10 ಇಂಟು 120 ಮಾಡಿಕೊಂಡು ಅದರಲ್ಲಿ 5% ಡಿಸ್ಕೌಂಟ್ ಅನ್ನು ಮೈನಸ್ ಮಾಡಿಬಿಟ್ಟು ಕೊಡಬೇಕು. ದೆನ್ May 5 bought 10 bags of wheat from Krishna Mills at rupees 2500 per bag less 10% discount. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಕೃಷ್ಣಾ ಮಿಲ್ಸ್ ಅವ್ರ ಕಡೆಯಿಂದ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟು ತಗೊಳ್ತಾ ಇದ್ದಾರೆ. ಎಷ್ಟು ತಗೊಳ್ತಾ ಇದ್ದಾರೆ, 10 bags ಅನ್ನು ತಗೊಳ್ತಾ ಇದ್ದಾರೆ. ಪರ್ ಬ್ಯಾಗಿಗೆ 2500. ಸೊ 2500 ಇಂಟು 10 ಮಾಡಿಕೊಂಡ್ರೆ 25000 ಬರುತ್ತೆ. ಅದರಲ್ಲಿ 10% ಡಿಸ್ಕೌಂಟನ್ನು ಮೈನಸ್ ಮಾಡಬೇಕು. 2500 ಡಿಸ್ಕೌಂಟ್ ವ್ಯಾಲ್ಯೂ ಆಗುತ್ತೆ. ಮೈನಸ್ ಮಾಡಿಕೊಂಡ್ರೆ ಇನ್ನು ನಮಗೆ ಉಳಿಯೋದು 22500 ರೂಪಿ ಔಟ್ ಕಾಲಮಲ್ಲಿ ಬರಬೇಕು. ದೆನ್ ನೆಕ್ಸ್ಟ್ ಎಂಟ್ರಿ ಬಾಟ್ ಫರ್ನಿಚರ್ ಫ್ರಮ್ ಚರಣ್ rupees 5000. ಬಾಟ್ ಫರ್ನಿಚರ್ ಅಂತ ಇದೆ, ಇದು ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಫರ್ನಿಚರ್ ಇಟ್ ಇಸ್ ಅ ಫಿಕ್ಸ್ಡ್ ಅಸೆಟ್ಸ್ ಎಂಟ್ರಿ. ಸೊ ಫಿಕ್ಸ್ಡ್ ಅಸೆಟ್ಸ್ ಏನಿರುತ್ತೆ ಅದನ್ನು ಪರ್ಚೇಸ್ ಬುಕ್ ಆಗಲಿ ಅಥವಾ ಸೇಲ್ಸ್ ಬುಕ್ ಆಗಲಿ ತಗೊಳಕ್ಕೆ ಬರಲ್ಲ, ಫಿಕ್ಸ್ಡ್ ಅಸೆಟ್ಸ್ ಎಂಟ್ರೀಸ್. ಸೊ ಹಾಗಾಗಿ ಅದನ್ನು ಹಾಗೆ ಬಿಡಿ. ನೆಕ್ಸ್ಟ್ ಎಂಟ್ರಿ ಯಾವುದಿದೆ ನೋಡೋಣ. ಇನ್ ಕೇಸಲ್ಲಿ ಪರ್ಚೇಸ್ ಗೂಡ್ಸ್ ಅಂತ ಇದ್ದರೆ ತಗೋಬೇಕು. ಫರ್ನಿಚರ್ ಇದೆ, ಫಿಕ್ಸ್ಡ್ ಅಸೆಟ್ಸ್ ಇದೆ, ಹಾಗಾಗಿ ತಗೊಳಕ್ಕೆ ಬರಲ್ಲ. ಪರ್ಚೇಸ್ ಗೂಡ್ಸ್ ಫ್ರಮ್ ಕವಿತಾ ಫಾರ್ ₹10,000. ಸೊ ಕವಿತಾ ಕಡೆಯಿಂದ ಗೂಡ್ಸ್ ಅನ್ನು ತಗೊಂಡಿದ್ದಾರೆ. ಸೊ ಸಪ್ಲೈಯರ್ ನೇಮಲ್ಲಿ ಕವಿತಾ ಇದೆ, ₹10,000 ಕೊಡಬೇಕು. ಗೂಡ್ಸ್ ಬಾಟ್ ಫ್ರಮ್ ನವೀನ್ ಫಾರ್ ₹6,000 ಲೆಸ್ 5% ಡಿಸ್ಕೌಂಟ್. ಸೊ 6000 ಇಂಟು 5% ಮಾಡಿಕೊಂಡು ಮೈನಸ್ ಎಷ್ಟು ಅಮೌಂಟ್ ಬರುತ್ತೆ, 300 ರೂಪಿ ಡಿಸ್ಕೌಂಟ್ ಬರುತ್ತೆ. ಮೈನಸ್ ಮಾಡಿಬಿಟ್ಟು ಔಟ್ ಕಾಲಮಲ್ಲಿ ಆನ್ಸರನ್ನು ಕೊಡಬೇಕಾಗುತ್ತೆ. ಫಸ್ಟ್ ಎಂಟ್ರಿ 2019 May 1st. ಸಪ್ಲೈಯರ್ ನೇಮ್ ಕಿರಣ್. ಸೊ ಕಿರಣ್ ಕಡೆಯಿಂದ ತಗೊಳ್ತಾ ಇರೋದು ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್. ಸೊ ಟೋಟಲ್ ಎಷ್ಟು ಬುಕ್ಸ್ ಅನ್ನು ತಗೊಳ್ತಿದ್ದಾರೆ, 10 ಬುಕ್ಸ್ ಇದೆ. ಪರ್ ವ್ಯಾಲ್ಯೂ 120 ಇದೆ. ಸೊ 10 ಇಂಟು 120 1200 rupees. Then less 5% discount, 5% discount. ಸೊ ಡಿಸ್ಕೌಂಟ್ ಅನ್ನು ಅಪ್ಲೈ ಮಾಡಬೇಕು ಅಂದರೆ ಇಲ್ಲೇನು ಅಮೌಂಟ್ ಇರುತ್ತಲ್ಲ 1200, ಈ ಅಮೌಂಟ್ ಮೇಲೆ 5/100 ಅನ್ನು ಅಪ್ಲೈ ಮಾಡಿ ₹60 ಬರುತ್ತೆ. ಡಿಸ್ಕೌಂಟ್ ವ್ಯಾಲ್ಯೂ 60 rupees. ಸೊ 1200 ಅಲ್ಲಿ 60 rupees ಅನ್ನು ಮೈನಸ್ ಮಾಡಿ ರಿಮೈನಿಂಗ್ ಅಮೌಂಟ್ 1140 rupees. Next entry May 5th bought 10 bags of wheat from Krishna Mills. Krishna Mills. So Krishna Mills ಕಡೆಯಿಂದ ತಗೊಳ್ತಾ ಇರೋದು wheat. ಟೋಟಲ್ wheat ಎಷ್ಟಿದೆ, 10 bags ಇದೆ. ಪರ್ ಬ್ಯಾಗಿಗೆ 2500 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಸೊ ಎರಡು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಟೋಟಲ್ 10 ಬ್ಯಾಗ್ಸ್ಗೆ ಎಷ್ಟಾಯಿತು, 25000 ಆಯಿತು. ಸೊ ಇದ್ರ ಮೇಲೆ 10% ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಪ್ಲಸ್ 10%
discount 25,000 into 10 divided by 100. 2,500 discount price. So 25,000 minus 2,500, remaining answer 22,500. The next entry bought furniture ಇದೆ. So furniture entry ತಗೊಳ್ಳಲ್ಲ, ಹಾಗೆ ಬಿಡಿ. Next entry ತಗೊಳ್ರಿ. May 15th purchase goods from Kavita, supplier name Kavita, rupees 10,000. The next entry goods bought from Naveen, date 25th, Naveen, ₹6,000 less 5% discount. Discount 5%, percentage na charge ಮಾಡೋಣ. 6,000 into 5 divided by 100, 300 rupee discount price. 6,000 minus 300, 5,700. ಸೊ ಮತ್ತೆ ಯಾವುದೇ ಎಂಟ್ರೀಸ್ ತಗೊಳ್ಳೋದಿಲ್ಲ. ಇದಿಷ್ಟು ಎಂಟ್ರೀಸ್ ಅನ್ನು ಟೋಟಲ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಎಷ್ಟು ಅಂತ ಸಿಗುತ್ತೆ. ಟೋಟಲ್ ಆನ್ಸರ್ 39,340 rupees. ಟೋಟಲ್ 39,340 rupees. ಸೊ ಇವತ್ತಿನ ಕ್ಲಾಸಲ್ಲಿ 3 ಕ್ವಶನ್ಸ್ ಕ್ವಶನ್ ಪೇಪರ್ ತೊಗೊಂಡ್ಬಿಟ್ಟು ಆನ್ಸರನ್ನು ಮಾಡಿಸ್ತಾ ಬಂದಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ಲೈವ್ ಕ್ಲಾಸಲ್ಲಿ ಬಂದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಇನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ಕ್ವಶನ್ ನಂಬರ್ 17 ಲಾಸ್ಟ್ ಕ್ಲಾಸಲ್ಲಿ ಮಾಡಿಸ್ತಾ ಹೋಗಿದ್ದೆ. ಇನ್ನೊಂದು ಕೊಟ್ಟಿದ್ದಾರೆ, ಒಂದು ಲಾಂಗ್ ಕ್ವಶನ್ ಇದೆ, ಬಟ್ ಅದು ಜರ್ನಲ್ ಎಂಟ್ರಿ ಕ್ವಶನ್ ಇದೆ, ಸಬ್ಸಿಡರಿ ಬುಕ್ಸ್ ಕ್ವಶನ್ ಇಲ್ಲ, ಹಾಗಾಗಿ ಅದನ್ನು ಮಾಡಿಸಿಲ್ಲ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈ ಕ್ಲಾಸಲ್ಲಿ ಇದಿಷ್ಟು ನೋಡ್ಕೊಳ್ತಾ ಹೋಗಿ. ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿಗೆ. ಇಷ್ಟು ಕ್ವಶನ್ಸನ್ನು ನೋಡ್ಕೊಳ್ತಾ ಬನ್ನಿ ನೀವು. ಓಕೆ, ಥ್ಯಾಂಕ್ ಯು.